ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯಾ. ಸೊ ಇವತ್ತು ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂದರೆ ಕೇಪುಳ ಹೂವಿಂದ ಒಂದು ರೆಸಿಪಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಮಾಮಿ ಹೇಳಿದರು. ಕೇಪುಳ ಹೂವಿಂದ ಚಟ್ನಿ ಆಗ್ತದೆ ಅಂತ ಹೇಳಿ, ಅದಕ್ಕೆ ಇವತ್ತು ನಾವು ಕೇಪುಳ ಹೂವಿಂದ ಚಟ್ನಿ ಹೇಗೆ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಮಾಮಿ ನನಗೆ ಹೇಳಿಕೊಡ್ತಾರೆ, ನಾನು ಅದನ್ನು ಹೇಗೆ ಮಾಡೋದಂತ ತೋರಿಸ್ತೇನೆ. ಈ ಕೇಪುಳ ಹೂವು ನಮ್ಮ ಕಷಿ ಗಿಡದಲ್ಲ, ಇದು ಗುಡ್ಡೆಯಲ್ಲಿ ಸಿಗ್ತದೆ ಅಂಥ ಕೇಪುಳ ಹೂವು. ಈಗ ನಾವು ನೀರಲ್ಲೇ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ತೊಳಿಬೇಕು, ಎಲ್ಲಾದರೂ ಸಣ್ಣ ಸಣ್ಣ ಹುಳ ಇದ್ದರೆ ಅಂತ ಹೇಳಿ. ಇದನ್ನು ಹೀಗೆ ಕ್ಲೀನ್ ಮಾಡಿ ಮತ್ತೆ ನಾವು ಇದನ್ನು ಚಟ್ನಿ ಮಾಡಲಿಕ್ಕೆ ಯೂಸ್ ಮಾಡುವ. ಸೊ ಇದು ಸಾಲ್ಟ್ ವಾಟರಲ್ಲಿ ಸ್ವಲ್ಪ ಹೊತ್ತು ಲೈಕ್ ಸೋಕ್ ಮಾಡಿಟ್ಟದ್ದು. ಒಂದು ಬಾಣಲೆ ತಗೊಂಡಿದ್ದೇನೆ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕೇಪುಳ ಸ್ವಲ್ಪ ಬಿಸಿ ಮಾಡುವ. ಸೊ ಸ್ವಲ್ಪ ಒಂದು ಒಳ್ಳೆ ಟೇಸ್ಟ್ ಬರ್ತದೆ, ಅದನ್ನು ಮಾಡದೆ ಸಹ ಮಾಡಲಿಕ್ಕೆ ಆಗ್ತದೆ ಅಂತೆ. ಸೊ ಹೀಗೆ ಜಸ್ಟ್ ಸ್ವಲ್ಪ ಬಿಸಿ ಮಾಡೋದು. ಹೀಗೆ ಆಫ್ ಮಾಡಿ ಇದು ತಣ್ಣಗಾದ ಮೇಲೆ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು. ಸ್ವಲ್ಪ ಕೆಂಪು ಮೆಣಸನ್ನು ನಾವು ಫ್ರೈ ಮಾಡಿದ್ದೇನೆ ಆಯಿಲಲ್ಲಿ, ಒಂದು 3-4 ಹಾಗೆ ತಗೊಂಡಿದ್ದೇವೆ. ಮತ್ತು ಇದು ಬೆಳ್ಳುಳ್ಳಿ ಒಂದು ಸ್ವಲ್ಪ, ಮತ್ತು ಒಂದು ಬೆಲ್ಲ, ಮತ್ತು ಹುಳಿ, ಸ್ವಲ್ಪ ತುರಿದ ತೆಂಗಿನಕಾಯಿ. ಇದನ್ನಿಷ್ಟನ್ನು ಈಗ ಗ್ರೈಂಡ್ ಮಾಡಬೇಕು, ಒಟ್ಟಿಗೆ ಅದು ಫ್ರೈ ಮಾಡಿದ ಕೇಪುಳ ಹೂ. ಸೊ ಇದನ್ನಿಷ್ಟನ್ನು ಈಗ ಸಣ್ಣ ಮಿಕ್ಸರ್ ಜಾರಲ್ಲಿ ಹಾಕಿ ಉಪ್ಪು ಹಾಕಿ ಗ್ರೈಂಡ್ ಮಾಡುವ. ಸ್ವಲ್ಪ ಉಪ್ಪು, ಫ್ರೈ ಮಾಡಿದ ಕೇಪುಳವು, ಸ್ವಲ್ಪ ನೀರು, ಸೊ ಹೀಗೆ ಚಂದ ಪೇಸ್ಟ್ ಆಗಿದೆ. ಇದಕ್ಕೆ ಮತ್ತೆ ಈಗ ಸ್ವಲ್ಪ ಒಗ್ಗರಣೆ ಹಾಕುವ. ಈಗ ಚಟ್ನಿಗೆ ಸಾಸಿವೆ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಒಗ್ಗರಣೆ ಹಾಕಿದರೆ ಆಯಿತು. ಸೊ ಒಗ್ಗರಣೆ ಹಾಕಿ ಚಟ್ನಿ ಮಾತ್ರ ಸೂಪರ್ ಕಾಣ್ತಾ ಉಂಟು. ಇದನ್ನು ಟೇಸ್ಟ್ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ. ಕೇಪುಳ ಹೂವಿದ್ದು ಚಟ್ನಿ ಹೇಗಾಗಿದೆ ಅಂತ ಸ್ವಲ್ಪ ಟೇಸ್ಟ್ ಮಾಡಿ ನೋಡುವ. ಸೊ ಇವತ್ತು ಮಾಮಿ ಬಾಳೆದಿಂಡಿದ್ದು ಪಲ್ಯ ಮಾಡಿದ್ದಾರೆ ಮತ್ತು ಕೇಪುಳ ಚಟ್ನಿ. ಸ್ವಲ್ಪ ಹೀಗೆ ಟೇಸ್ಟ್ ಮಾಡಿ ನೋಡ್ತೇನೆ. ಸೂಪರ್ ಆಗಿದೆ, ಎಂಥ ಟೇಸ್ಟ್. ಮೊದಲೇ ಗೊತ್ತಿದ್ದು ಮೊದಲೇ ತಿನ್ಬೋದಿತ್ತ ಅಂತ. ನೀವು ಯಾವತ್ತಾದ್ರೂ ಟೇಸ್ಟ್ ಮಾಡಿದ್ದೀರಾ? ಈ ರೆಸಿಪಿಯನ್ನು ನೀವು ಟ್ರೈ ಮಾಡಲೇಬೇಕು, ಮತ್ತು ಕಮೆಂಟ್ ಮಾಡಿ ಹೇಳಿ ಹೇಗಾಗ್ತದೆ ಅಂತ ಹೇಳಿ. ಸೊ ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.